ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವಿಲ್ಲಿ ಸಂಡೇ ಪ್ರಯುಕ್ತ ಒಂದು ಬೋಟಿಂಗ್ ಅಂತ ಬಂದ್ವಿ. ನಮ್ಮೂರಲ್ಲಿರುವಂಥ ಒಂದು ಬೋಟಿಂಗ್ ಹೋಗೋಣ ಅಂತ. ಮಳೆ ತುಂಬಾ ಇತ್ತು, ಆದರೂ ಕೂಡ ಒಂದು ಮಧ್ಯಾಹ್ನದ ಮೇಲೆ ಊಟ ಮಾಡ್ಕೊಂಡು ಹೊರಟ್ವಿ ಹೋಗೋಣ ಅಂಥೇಳಿ. ಬನ್ನಿ ಬೋಟಿಂಗ್ ಹೊರಟಿದ್ದೀವಿ. ನೋಡಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ನೀರು ಫುಲ್ಲು ಫಿಲ್ ಆಗಿಬಿಟ್ಟಿದೆ. ಆದರೂ ಕೂಡ ಇನ್ನೂ ಮಳೆ ನಿಂತೇ ಇಲ್ಲ. ಆ ಮಳೆಯಲ್ಲೇ ತುಂಬ ಜನ ಬರ್ತಾರೆ ನೋಡಿ ಬೋಟಿಂಗು. ಈಗ ನನ್ನ ಮಗಳಿಗೆ ಜಾಕೆಟ್ ಹಾಕ್ತಾ ಇದ್ದಾರೆ ನೋಡಿ. ಇವಳು ಕೂಡ ಜಾಕೆಟ್ ಹಾಕ್ಕೊಳ್ತಾ ಇದ್ದಾಳೆ, ರೆಡಿ ಆದಳು. ಈಗ ನಾನು ಕೂಡ ಜಾಕೆಟ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಬೋಟಿಂಗ್ ಹೋಗೋಣ ಬನ್ನಿ, ನೀವು ಕೂಡ ನಮ್ಮ ಜೊತೆಗೆ ಬನ್ನಿ. ನಮ್ಮ ಮನೆಯವ್ರು ಕೂಡ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಮಳೆ ಬರ್ತಾ ಇದೆ. ಮಳೆ ಬರ್ತಿದ್ರು ಅದರಲ್ಲೂ ಒಂಥರ ಖುಷಿ ಇರುತ್ತೆ. ಈ ರೀತಿ ಮಳೆಯಲ್ಲಿ ಹೋಗಿ ಬೋಟಿಂಗಲ್ಲಿ ಹೋಗೋದಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಳೆ ಕಮ್ಮಿ ಇದ್ದಾಗ ಬೋಟಿಂಗ್ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಮಳೆ ಜಾಸ್ತಿ ಇದ್ದಾಗ ಇಲ್ಲಿ ಬೋಟಿಂಗ್ ಕೂಡ ಸ್ಟಾಪ್ ಮಾಡಿರ್ತಾರೆ, ಬೋಟಿಂಗ್ ಇರೋದಿಲ್ಲ. ಹಾಗಾಗಿ ಈಗ ಮಳೆ ತುಂಬ ಕಮ್ಮಿ ಇರೋದ್ರಿಂದ ಈಗ ಬೋಟಿಂಗ್ ಚಾಲೂ ಮಾಡಿದ್ದಾರೆ. ಆದರೆ ಮಕ್ಕಳದ್ದು ಬೋಟಿಂಗ್ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಹೆವಿ ನೀರಿತ್ತು ಮತ್ತು ಮಳೆ ಜಾಸ್ತಿ ಬಂದಿತ್ತು ಈ ವರ್ಷ. ಹಾಗಾಗಿ ಬೋಟಿಂಗ್ ಸ್ಟಾಪ್ ಮಾಡಿದ್ದಾರೆ ಮಕ್ಕಳದು. ದೊಡ್ಡವ್ರ ಜೊತೆ ಹೋಗ್ಬೋದಾಗಿತ್ತು, ಹಾಗಾಗಿ ನಮ್ಮ ಜೊತೆಗೆ ಕರ್ಕೊಂಡು ಹೋದ್ವಿ ಮಗಳನ್ನ ಬೋಟಿಂಗು. ಬನ್ನಿ ಈಗ ಯಾವ ಬೋಟನ್ನು ಸೆಲೆಕ್ಟ್ ಮಾಡ್ತೀವಿ ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಬೋಟನ್ನು ಟ್ರೈ ಮಾಡಿದ್ವಿ, ಓಡ್ಸೋಕ್ಕೆ ಯಾವ ರೀತಿ ಇರುತ್ತೆ ಅಂತೇಳಿ ನೋಡೋಣ. ಇದಕ್ಕೆ ಫಸ್ಟ್ ಹತ್ಕೊಂಡ್ವಿ. ಇದು ಹತ್ತಿ ಮತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ, ಆದರೆ ಸ್ವಲ್ಪ ಕಷ್ಟ ಆಯಿತು. ಇದು ತುಂಬ ದೂರ ಇತ್ತು ಪೆಡಲ್ ಇದು. ಹಾಗಾಗಿ ನಾವು ಇದನ್ನು ಮತ್ತೆ ಚೇಂಜ್ ಮಾಡಿಕೊಂಡ್ವಿ. ಮತ್ತೊಂದು ಬೋಟಿಗೆ ನಾವು ಹೋದ್ವಿ ನೋಡಿ. ಈ ಬೋಟಿಗೆ ಮತ್ತೆ ಬಂದ್ವಿ. ಈ ಬೋಟು ಕರೆಕ್ಟಾಗಿತ್ತು ನಮಗೆ, ಆದರೆ ತುಂಬ ಹೆವಿ ಇತ್ತು. ತುಂಬ ದೊಡ್ಡ ಬೋಟ್ ಇದು, ತುಂಬ ಜನ ಕೂರುವಂಥ ಬೋಟಾಗಿತ್ತು. ಆದರೂ ಪರವಾಗಿಲ್ಲ ಅಂತ ಇದನ್ನೇ ತಗೊಂಡು ಹೊರಟ್ವಿ ನೋಡಿ. ನಮ್ಮ ಮನೆಯವರೀಗ ಪೆಡಲ್ ಮಾಡ್ತಾ ಇದ್ದಾರೆ. ಇದು ನಾರ್ಮಲಾಗಿ ಮೋಟರ್ ಇರುವಂಥ ಬೋಟ್ ಅಲ್ಲ, ಇದು ನಾವೇ ಪೆಡಲ್ ಮಾಡಿಕೊಂಡು ತುಳ್ಕೊಂಡು ಹೋಗುವಂತಹ ಬೋಟ್ ಆಗಿತ್ತು. ಹತ್ರ ಹೆವಿ ಇರುತ್ತೆ. ತುಂಬ ಮಳೆ ಇದ್ದಾಗ ನಾವು ಪೆಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ತುಂಬ ನೀರಿದ್ದಾಗ ಕೂಡ ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಮಳೇಲಿ ಮೈಲ್ಡ್ ಮಳೆ ಇದ್ದಾಗ ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈಗ ಬೋಟಿಂಗ್ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಾನು ಒಂದು ಜಿಪ್ ಲೈನ್ ಹೋಗೋಣ ಅಂತೇಳಿ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಜಿಪ್ ಲೈನ್ ಅಂತ ಹೋದೆ ನಾನು. ತುಂಬಾ ಚೆನ್ನಾಗಿತ್ತು ಇದು, ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು, ಆದರೂ ತುಂಬಾ ಖುಷಿ ಆಯಿತು. ಎಂಥ ಭಯ ಆಗಲಿಲ್ಲ, ಫುಲ್ ಖುಷಿ ಆಯಿತು ನನಗೆ.
ಹಾಗೆ ನಮ್ಮ ಮನೇಲಿ ವೀಡಿಯೋ ಮಾಡ್ಕೊಳ್ಳಿ ನೀಟಾಗಿ ಅಂತ ಹೇಳ್ಕೊಂಡು ನಾನು ಹಾಗೆ ವೀಡಿಯೋ ಮಾಡಿಕೊಂಡ್ರು. ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು, ತುಂಬಾ ಖುಷಿ ಆಯಿತು. ಜಿಪ್ ಲೈನ್ ಅಂತೇಳಿ ಬನ್ನಿ ನೋಡಿ ಯಾವ ರೀತಿ ಹೋಗ್ತೀನಿ ಅಂತೇಳಿ ವೀಡಿಯೋ ಮಾಡಿಕೊಂಡ್ರು. ಇದು ನಮ್ಮ ಮನೆಯವರು ಈ ರೀತಿ ಇದೆ, ಅದು ಜಿಪ್ ಲೈನ್ ಅಂತೇಳಿ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದೆ ಕೂಡ ನಾನು. ಇದೆಲ್ಲ ಮುಗಿದ್ಮೇಲೆ ಅಲ್ಲಿ ಬಂದು ನಮ್ಮ ಬೋಟವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಗಂಟ ನೋಡಿ ಬರ್ತಾ ಇದ್ದಾರೆ. ಬೋಟವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸೇಫಾಗಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ ನಾನು. ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಬಂದು. ಹಾಗೆ ಎಲ್ಲ ಬೋಟಿಂಗ್ ಎಲ್ಲ ಮುಗೀತು. ಇನ್ನೇನು ಸಂಜೆ ಆಯಿತು, ಮನೆಗೆ ಹೊರಡೋಣ ಅಂತ ಹೊರಟಿದ್ವಿ. ಹಾಗೆ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸು, ಟೀ, ಕಾಫಿ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹಾಗೆ ಇಲ್ಲೇ ಪಕ್ಕದಲ್ಲಿ ಬೋಟಿಂಗ್ ಅವ್ರದ್ದು ಚಾಟ್ಸ್ ಇತ್ತು. ಇಲ್ಲೇ ನಾವು ಸ್ವಲ್ಪ ಅವಳಿಗೆ ಏನು ಬೇಕೋ ಅದನ್ನು, ನನ್ನ ಮಗಳಿಗೆ ಬೇಕಾದನ್ನು ತೊಗೊಂಡ್ವಿ. ಹಾಗೆ ತಿಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೊರಟ್ವಿ. ತುಂಬಾ ಮಾತಾಡ್ತಾ ಇದ್ಲು ನನ್ನ ಮಗಳು, ಏನೋ ಹೇಳ್ತಿದ್ಲು. ಹಾಂ ಅಂತ ಕೇಳ್ತಾ ಇದ್ದೆ. ಹಾಗಾಯಿತು ಮಮ್ಮಿ, ಹೀಗಾಯಿತು ಮಮ್ಮಿ, ಬೋಟಿಂಗಲ್ಲಿ ಹಿಂಗಿತ್ತು ಮಮ್ಮಿ ಅಂತ ಏನೇನೋ ಹೇಳ್ತಿದ್ಲು. ಅಂತ ಕೇಳ್ತಾ ಇದ್ದೆ. ಮತ್ತಿನ್ನೇನು ಇಲ್ಲ, ಈಗ ಮನೆಗೆ ಹೊರಡೋ ಸಮಯ ಆಯಿತು. ಮನೆಗೆ ಹೊರಟ್ವಿ. ಹೋಗೋ ಸಮಯದಲ್ಲಿ ಹಾಗೆ ನಮ್ಮ ನಿಯರ್ ಜೋಗ್ ಫಾಲ್ಸ್ ಅಲ್ಲೇ ಇರೋದು. ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ವೀಡಿಯೋ ಮಾಡ್ಕೊಂಬಿಡೋಣ ಅಂಥೇಳಿ ಹಾಗೆ ಇಲ್ಲಿ ನಮ್ಮ ಮನೆಯವರು ಹೋಗಿ ಹಾಗೆ ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡು ಬಂದರು. ನಾನು ಇಳಿಲಿಲ್ಲ, ಮಳೆ ಬರ್ತಿತ್ತು ಮತ್ತು ತುಂಬ ವೆಟ್ಟಾಗಿದ್ವಿ ಅಂಥೇಳಿ ನಾವು ಇಳಿಲಿಲ್ಲ. ನಮ್ಮ ಮನೆಯವರೇ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದರು. ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದರು. ಆ ಕ್ಲಿಪ್ಪಿಂಗ್ನ ನಾನು ಇದ್ರ ಜೊತೆಗೆ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಹೇಗಿದೆ ಅಂತ. ಹಾಗೆ ನಮ್ಮ ಜೋಗ್ ಫಾಲ್ಸ್ನ ತುಂಬ ರೆಡಿ ಮಾಡ್ತಾ ಇದ್ದಾರೆ. ಅದು ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲರಿಗೆ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಇದು ಸಂಜೆ 7 ಗಂಟೆ ನಿಯರ್ ಟೈಮ್ ಇದೆ. 6:45 7 ಗಂಟೆ ಹತ್ರ ಆಗಿದೆ. ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ, ಮಂಜೆಲ್ಲ ಯಾವ ರೀತಿ ಕವರ್ ಆಗ್ತಾ ಇದೆ ನೋಡಿ. ವಾವ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಎಷ್ಟು ಕತ್ತಲೆ ಸಮಯದಲ್ಲಿ ಯಾವ ರೀತಿ ಕಾಣ್ತಾ ಇದೆ. ಕರೆಕ್ಟಾಗಿ 7 ಗಂಟೆ ಆಗಿದೆ ನೋಡಿ, ಯಾವ ರೀತಿ ಕಾಣ್ತಾ ಇದೆ. ಮತ್ತು ನಾವೀಗ ಮನೆಗೆ ಹೊರಟ್ವಿ. ಎಲ್ಲರಿಗೂ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಒಂದು ಸಣ್ಣದಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಟ್ ಯಾರೆಲ್ಲ ನಮ್ಮ ವ್ಲಾಗ್ನ ನೋಡಿದ್ದೀರಿ, ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಚೆನ್ನಾಗಿದ್ದರೆ ಒಂದು ಲೈಕ್ ಕೊಟ್ಟು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್. ಎಲ್ಲ ಬಾಯ್ ಮಾಡ್ತೀನಿ.